ಪ್ರಭುಲಿಂಗ ನಾವದಿಗಿ ವಾದ ಮಂಡಿಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ. ಸಿಎಂ ವಿರುದ್ಧದ ಅನುಮತಿಗೆ ಕ್ಯಾಬಿನೆಟ್ ಸಲಹೆ ಪರಿಗಣಿಸುವ ಅಗತ್ಯನೇ ಇಲ್ಲ. ರಾಜ್ಯಪಾಲರ ಕಡತಗಳಲ್ಲಿ ಸಂಪುಟ ಸಲಹೆಗಳ ಉಲ್ಲೇಖನೇ ಇರಲಿಲ್ಲ. ನಂತರ ಯಡಿಯೂರಪ್ಪನವರ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಕೇಸ್ನಲ್ಲೂ ಕೂಡ ಸಚಿವರು ರಾಜ್ಯಪಾಲರಿಗೆ ಸಲಹೆ ಕಳಿಸಿದ್ರು. ರಾಜ್ಯಪಾಲರ ಕಡತಗಳಲ್ಲಿ ಸಂಪುಟ ಸಲಹೆಗಳ ಉಲ್ಲೇಖನೇ ಇರಲಿಲ್ಲ. ನಂತರ ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರ ತನಿಖೆಗೆ ಆದೇಶ ಮಾಡಿದ್ರು ಅಂತ ಪ್ರಭುಲಿಂಗ ನಾವದಿಗಿ ವಾದ ಮಾಡ್ತಿದ್ದಾರೆ. ರಾಜ್ಯಪಾಲರಿಗೆ ಈ ಹಿಂದೆ ಬಿಎಸ್ವೈ ಕೇಸ್ ಅಲ್ಲಿ ಆದಂತಹ ಬೆಳವಣಿಗೆಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಪ್ರಭುಲಿಂಗ ನಾವದಿಗಿ. ಬಿಎಸ್ವೈ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರವನ್ನ ಉಲ್ಲೇಖ ಮಾಡಿ ವಾದ ಮಾಡ್ತಿದ್ದಾರೆ. ಯಡಿಯೂರಪ್ಪ ಕೇಸ್ನಲ್ಲೂ ಕೂಡ ಸಚಿವರು ರಾಜ್ಯಪಾಲರಿಗೆ ಸಲಹೆ ಕಳಿಸಿದ್ರು, ಸಂಪುಟದ ನಿರ್ಧಾರವನ್ನು ತಿಳಿಸಿದ್ರು. ರಾಜ್ಯಪಾಲರ ಕಡತಗಳಲ್ಲಿ ಸಂಪುಟ ಸಲಹೆಗಳ ಉಲ್ಲೇಖನೇ ಇರಲಿಲ್ಲ. ಅನಂತರದಲ್ಲಿ ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರ ತನಿಖೆಗೆ ಆದೇಶ ಮಾಡಿದ್ರು. ನಾವದಿಗಿಯವರ ವಾದ ಗಮನಿಸ್ತಾ ಇದ್ದೀವಿ. ಜಡ್ಜ್ ಕೇಳಿದ್ರು, ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಹೇಳಿ ಅಂತ. ಅದಕ್ಕೆ ಪೂರಕವಾದಂತಹ ವಾದ ಮಂಡನೆ ಆಗ್ತಾ ಇದೆ. ಈಗ ಬಿಎಸ್ವೈ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ನೀಡಿದಂತಹ ಆ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಿದ್ದಾರೆ. ಬಿಎಸ್ವೈ ಪ್ರಕರಣವನ್ನು ಉಲ್ಲೇಖ ಮಾಡಿ ನಾವದಿಗಿ ವಾದ ಮಂಡಿಸುತ್ತಿದ್ದಾರೆ. ಆಗಲೂ ಕೂಡ ಸಂಪುಟದ ಸಚಿವರು ಸಂಪುಟದ ನಿರ್ಧಾರವನ್ನು ತಿಳಿಸಿದ್ರು ರಾಜ್ಯಪಾಲರಿಗೆ. ಇಷ್ಟೆಲ್ಲ ಕೊಟ್ಟರೂ ಕೂಡ ನಂತರ ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ಮಾಡಿದ್ರು. ಅಂಥದ್ದೇ ಇದು ಪ್ರಕರಣ ಅನ್ನುವಂಥ ರೀತಿಯಲ್ಲಿ ಪ್ರಭುಲಿಂಗ ನಾವದಿಗಿ ವಾದ ಮಂಡಿಸ್ತಾ ಇದ್ದಾರೆ. ಬಿಎಸ್ವೈ ಪ್ರಕರಣವನ್ನ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಅಕ್ರಮಗಳು ಕಂಡು ಬಂದಿದೆ. ಹೀಗಾಗಿನೇ ಮೂಡಾ ಅಕ್ರಮದ ಬಗ್ಗೆ ತನಿಖೆಗೆ ಆದೇಶ ಮಾಡಿದೆ. ಸರ್ಕಾರ ತನಿಖೆಗೆಂದು ಆಯೋಗವನ್ನು ಕೂಡ ರಚನೆ ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿ ಐಎಎಸ್ ಅಧಿಕಾರಿ ನೇತೃತ್ವದ ಸಮಿತಿ ಈಗಾಗಲೇ ರಚನೆ ಆಗಿದೆ. ಅಕ್ರಮವಾಗಿಲ್ಲ ಎನ್ನುತ್ತಾ ಮತ್ತೊಂದು ಕಡೆ ತನಿಖೆಗೆ ಆಯೋಗ ರಚನೆ ಮಾಡಿದೆ. ರಾಜ್ಯಪಾಲರು ಅನುಮತಿ ನೀಡುವಾಗ ಇದನ್ನೇ ಉಲ್ಲೇಖಿಸಿದ್ದಾರೆ. ಪ್ರಭುಲಿಂಗ ನಾವದಿಗಿಯವರ ವಾದ ಇದು. ಒಂದು ಕಡೆ ಅಕ್ರಮ ಆಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಆದರೆ ಮತ್ತೊಂದು ಕಡೆ ಅವರೇ ಸಮಿತಿಯನ್ನ ರಚನೆ ಮಾಡಿದೆ. ಒಂದು ಕಡೆ ಬಿಎಸ್ವೈ ಪ್ರಕರಣವನ್ನ ಪ್ರಸ್ತಾಪ ಮಾಡಿ ವಾದ, ಮತ್ತೊಂದು ಕಡೆ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿರುವಂತದ್ದು ರಾಜ್ಯ ಸರ್ಕಾರ. ನಿವೃತ್ತ ನ್ಯಾಯಮೂರ್ತಿ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖೆಗೆ ಸಮಿತಿ ರಚನೆ ಆಗಿದೆ ಸರ್ಕಾರದಿಂದ. ಒಂದು ಕಡೆ ಹೇಳ್ತಾರೆ ಅಕ್ರಮ ಆಗಿಲ್ಲ ಅಂತ, ಮತ್ತೊಂದು ಕಡೆ ಅವರೇ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಐಎಎಸ್ ಅಧಿಕಾರಿ ಅವರ ನೇತೃತ್ವದ ಸಮಿತಿ ರಚನೆ ಆಗಿದೆ. ಅಕ್ರಮವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ತನಿಖೆಗೆ ಆಯೋಗವನ್ನು ಕೂಡ ಸರ್ಕಾರ ರಚನೆ ಮಾಡಿದೆ. ರಾಜ್ಯಪಾಲರು ಅನುಮತಿ ನೀಡುವಾಗ ಪ್ರಾಸಿಕ್ಯೂಷನ್ಗೆ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಭುಲಿಂಗ ನಾವದಿಗಿಯವರ ವಾದ ಇದು. ಈಗ ಯಾವ ರೀತಿಯಾಗಿ ಸಂಪುಟದ ನಿರ್ಧಾರ ಹೊರಬಂದಿದೆ, ರಾಜ್ಯಪಾಲರು ಕೊಟ್ಟಂತಹ ಅನುಮತಿ ಹಿನ್ನೆಲೆಯಲ್ಲಿ ಆಗಲೂ ಕೂಡ ಅಂದ್ರೆ ಬಿಎಸ್ವೈ ಸಿಎಂ ಆದಂತಹ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ಕೊಟ್ಟಂತಹ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲೂ ಕೂಡ ಆಗಿನ ಸಚಿವರು ಕೂಡ ನಿರ್ಣಯವನ್ನ ಕೊಟ್ಟಿದ್ರು. ಯಡಿಯೂರಪ್ಪ ಕೇಸ್ನಲ್ಲೂ ಸಚಿವರು ರಾಜ್ಯಪಾಲರಿಗೆ ಸಲಹೆಗಳನ್ನು ಕಳಿಸಿದ್ರು. ಆದರೆ ರಾಜ್ಯಪಾಲರ ಕಡತಗಳಲ್ಲಿ ಅದು ಇರಲೇ ಇಲ್ಲ. ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಅಕ್ರಮಗಳು ಕಂಡು ಬಂದಿದೆ. ಸರ್ಕಾರಕ್ಕೆ ಗೊತ್ತಾಗಿದೆ. ಹೀಗಾಗಿನೇ ಮೂಡಾ ಅಕ್ರಮದ ಬಗ್ಗೆ ತನಿಖೆಗೆ ಆದೇಶ ಮಾಡಿದೆ, ಸಮಿತಿಯನ್ನ ರಚನೆ ಮಾಡಿದೆ.
ಆಯೋಗವನ್ನ ರಚನೆ ಮಾಡಿದೆ ಸರ್ಕಾರ ತನಿಖೆಗೆ ಆಗಿ ಅಂತ ಪ್ರಭುಲಿಂಗ ನಾವದಿಗೆ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಒಂದು ಕಡೆ BS ಯಡಿಯೂರಪ್ಪನವರ ವಿರುದ್ಧ ಕೊಟ್ಟಂತಹ ಪ್ರಾಸಿಕ್ಯೂಷನ್ ವಿಚಾರ, ಆ ಪ್ರಕರಣವನ್ನ ಉಲ್ಲೇಖ ಮಾಡ್ತಾ ಇದ್ರೆ, ಈಗ ರಾಜ್ಯ ಸರ್ಕಾರ ತನಿಖೆಗೆ ರಚನೆ ಮಾಡಿರುವಂತಹ ಆಯೋಗ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ವಾದ ಮಂಡಿಸ್ತಾ ಇದ್ದಾರೆ ಪ್ರಭುಲಿಂಗ ನಾವದಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗ್ಗಿಂದ ವಾದ ಮಂಡಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅದನ್ನು ಹೇಳಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಪೂರಕವಾದಂತಹ ವಾದ ಪ್ರತಿವಾದ ನಡೀತಾ ಇದೆ. ಇದೇ ಪ್ರಕರಣದ ಮತ್ತೊಬ್ಬ ದೂರುದಾರ ಪ್ರದೀಪ್ ಪರವಾಗಿ ಪ್ರಭುಲಿಂಗ ನಾವದಿಗೆ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಅಕ್ರಮಗಳು ಕಂಡು ಬಂದಿದೆ, ಹೀಗಾಗಿನೇ ಮೂಡಾ ಅಕ್ರಮದ ಬಗ್ಗೆ ತನಿಖೆಗಾಗಿ ಆದೇಶ ಮಾಡಿದೆ. ಸರ್ಕಾರನೇ ತನಿಖೆಗಾಗಿ ಆಯೋಗವನ್ನು ಕೂಡ ರಚನೆ ಮಾಡಿದೆ. ಸರ್ಕಾರದಿಂದ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಅಕ್ರಮವಾಗಿಲ್ಲ ಅಂತ ಸರ್ಕಾರದಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಮತ್ತೊಂದು ಕಡೆ ತನಿಖೆಗಾಗಿ ಆಯೋಗವನ್ನ ರಚನೆ ಮಾಡಿದೆ. ಏನಿದರ ಅರ್ಥ ಅನ್ನುವಂತಹ ರೀತಿಯಲ್ಲಿ ಪ್ರಭುಲಿಂಗ ನಾವದಿಗೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ BSY ಕೇಸನ್ನ ಉಲ್ಲೇಖ ಮಾಡ್ತಿದ್ದಾರೆ. ಆ ಕೇಸ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಈಗ ಯಾವ ರೀತಿಯಾಗಿ ಸಂಪುಟದ ನಿರ್ಣಯ ಕೈಗೊಳ್ಳಲಾಗಿದೆಯೋ ಆಗಲೂ ಕೂಡ BS ಯಡಿಯೂರಪ್ಪನವರು CM ಆಗಿದ್ದಾಗ ಆಗ ಸಂಪುಟ ನಿರ್ಣಯವನ್ನ ಕೈಗೊಂಡಿತ್ತು, ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆದರೆ ರಾಜ್ಯಪಾಲರ ಕಡತಗಳಲ್ಲಿ ಆ ಸಲಹೆಗಳೇ ಇರಲಿಲ್ಲ, ಕಡತಗಳಲ್ಲಿ ಇದ್ದಿಲ್ಲ ಅಂತ ವಾದ ಮಾಡ್ತಿದ್ದ. ರಾಜ್ಯಪಾಲರು ವಿವೇಚನೆಯಿಂದಾನೇ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ಮೂಡಾ ಕೇಸ್ನಲ್ಲಿ ಸರ್ಕಾರಕ್ಕೂ ಕೂಡ ಅಕ್ರಮ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಹಾಗಾಗಿನೇ ನಿಯೋಗವನ್ನ ರಚನೆ ಮಾಡಿದ್ದಾರೆ. ಸಾರ್ವಜನಿಕ ಸೇವಕ ತನ್ನ ಅಧಿಕಾರ ಬಳಸಿ ಶಿಫಾರಸು ಆದೇಶ ಮಾಡಿದ್ರೆ 70A ಅನ್ವಯ ಆಗುತ್ತಲ್ವಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಟಾಡಾ ಪ್ರಕರಣದಲ್ಲೂ ಕೇಸ್ ಹಾಕುವ ಮುನ್ನ ಪೂರ್ವಾನುಮತಿ ಬೇಕಿತ್ತು. ಜಡ್ಜ್ ಅವರ ಪ್ರಶ್ನೆ ನೋಡ್ತಾ ಇದ್ದಾರೆ. ವಾದದ ಮಧ್ಯದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೌಖಿಕ ಅನುಮತಿಯು ಸಾಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಹಲವು ಪ್ರಕರಣಗಳಲ್ಲಿ ಅನುಮತಿ ಪರವಾದ ತೀರ್ಪುಗಳಿದ್ದಾವೆ. ಯಡಿಯೂರಪ್ಪ ತೀರ್ಪು ಯಾವುದೇ ಕಾನೂನು ನಿರ್ಮಿಸುವುದಿಲ್ಲ. ಇಂತಹ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಮೌಖಿಕ ಅನುಮತಿಯು ಸಾಕು ಅಂತ. ಹೀಗಾಗಿ ಹಲವು ಪ್ರಕರಣಗಳಲ್ಲಿ ಅನುಮತಿ ಪರವಾದಂತಹ ತೀರ್ಪುಗಳಿದ್ದಾವೆ. ಹೀಗಾಗಿ ಆ ತೀರ್ಪನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆಗ ಸಂಪುಟ ನೀಡಿದ್ದ ಸೂಚನೆಯನ್ನ ರಾಜ್ಯಪಾಲರು ಉಲ್ಲೇಖಿಸಿರಲಿಲ್ಲ. ಹೀಗಾಗಿ ವಿಭಾಗೀಯ ಪೀಠ ರಾಜ್ಯಪಾಲರ ಮರು ಪರಿಶೀಲನೆಗೆ ಸೂಚನೆ ಕೊಟ್ಟಿತು. BS ಯಡಿಯೂರಪ್ಪನವರ ಪ್ರಕರಣದಲ್ಲಿ ಆದಂತಹ ಒಂದಿಷ್ಟು ಬೆಳವಣಿಗೆಗಳನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ಸಲಹೆ ಪರಿಗಣಿಸುವ ಅಗತ್ಯ ಇಲ್ಲ. ರಾಜ್ಯಪಾಲರ ಆದೇಶ ಸರಿಯಾದ ಕ್ರಮದಲ್ಲಿದೆ. ಸೆಷನ್ಸ್ ಕೋರ್ಟ್ ಮುಂದೆ ದೂರು ಇದ್ದು ಆದೇಶ ಬಾಕಿ ಇದೆ. ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಕೊಟ್ಟಂತಹ ಅನುಮತಿ ಸರಿಯಾಗಿದೆ. ಕ್ಯಾಬಿನೆಟ್ನ ಸಲಹೆ ಪರಿಗಣಿಸುವಂತಹ ಅಗತ್ಯ ಇಲ್ಲ. ರಾಜ್ಯಪಾಲರ ಆದೇಶ, ಅವರ ಅನುಮತಿ ಸರಿಯಾದಂತಹ ಕ್ರಮದಲ್ಲಿದೆ, ಸಂವಿಧಾನಬದ್ಧವಾಗಿದೆ ಅಂತ ವಾದ ಮಾಡ್ತಿದ್ದಾರೆ ಪ್ರಭುಲಿಂಗ ನಾವದಿ. ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗ ಆಗಿರ್ತಾರೆ. ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸುವ ಅಗತ್ಯತೆ ಇಲ್ಲ. ಮೂಡಾ ಪ್ರಕರಣದ ತನಿಖೆಯ ಅಗತ್ಯ ಇದೆ.
ದೂರುದಾರರ ಪರ ಪ್ರಭುಲಿಂಗ ನಾವದಿಗಿಯವರ ವಾದ ಈಗ ಮುಕ್ತಾಯವಾಗಿದೆ. ಎಫ್ಐಆರ್ ದಾಖಲಾದ ಬಳಿಕವೂ ಸಿಎಂಗೆ ಅವಕಾಶ ದೊರೆಯಲಿದೆ. ಪ್ರಭುಲಿಂಗ ನಾವದಿಗಿಯವರ ವಾದ ಮುಕ್ತಾಯವಾಗಿದೆ. ಇದೀಗ ಬಹುತೇಕವಾಗಿ 1 ಗಂಟೆಗಳ ಕಾಲ ನಿರಂತರವಾಗಿ ವಾದ ಮಂಡನೆ ಮಾಡಿದ್ರು. ಕೊನೆಯಲ್ಲಿ ಪ್ರಭುಲಿಂಗ ನಾವದಿಗಿ ಹೇಳಿದ್ರು, ಈ ಪ್ರಕರಣದ ತನಿಖೆಯ ಅಗತ್ಯ ಇದೆ ಅಂತ ಹೇಳಿ ತಮ್ಮ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ. ಎಫ್ಐಆರ್ ಮಾಡಬೇಕು, ಎಫ್ಐಆರ್ ಪ್ರಶ್ನೆ ಮಾಡೋದಕ್ಕೆ ಸಿಎಂಗೆ ಅವಕಾಶ ದೊರೆಯುತ್ತೆ. ಹೀಗಾಗಿ ರಾಜ್ಯಪಾಲರ ಆದೇಶ ರದ್ದುಪಡಿಸದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಭುಲಿಂಗ ನಾವದಿಗಿ. ದೂರುದಾರರ ಪರ ಪ್ರಭುಲಿಂಗ ನಾವದಿಗಿಯ ವಾದ ಮುಕ್ತಾಯಗೊಂಡಿದೆ. ಇಬ್ಬರು ದೂರುದಾರರ ಪರ ವಕೀಲರು ವಾದ ಮಂಡಿಸಿದ್ರು. ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಾದ ಮಾಡಿದ್ರು. ಈಗ ಟಿಜೆ ಅಬ್ರಹಾಂ ಪರ ವಕೀಲರ ವಾದ ಮುಂದುವರಿತಾ ಇದೆ. ಈಗಾಗಲೇ ಮಂಡಿಸಿರುವಂತಹ ವಿಚಾರವನ್ನ ರಿಪೀಟ್ ಮಾಡಬೇಕು. ಒಂದು ಕಡೆ ದೂರುದಾರರ ಪರ ಪ್ರಭುಲಿಂಗ ನಾವದಿಗಿ ವಾದ ಮುಕ್ತಾಯವಾಗಿದೆ. ದೂರುದಾರ ಪ್ರದೀಪ್ ಪರವಾಗಿ ವಾದ ಮಂಡಿಸಿದ್ರು ಪ್ರಭುಲಿಂಗ ನಾವದಿಗಿ. ರಂಗನಾಥ್ ರೆಡ್ಡಿ ವಾದ ಆರಂಭ ಆಗಿದೆ. ಟಿಜೆ ಅಬ್ರಹಾಂ ದೂರುದಾರರ ಪರವಾಗಿ ಜಡ್ಜ್ ಆರಂಭದಲ್ಲಿನೇ ಹೇಳಿದ್ರು, ಈಗಾಗಲೇ ಕೊಟ್ಟಿರುವಂತಹ ಅಂಶಗಳೇನಿದೆ ಅದೆಲ್ಲವನ್ನ ಹೊರತುಪಡಿಸಿ ಮಾತನಾಡಿ ಅಂತ ಹೇಳಿದ್ರು. ರಂಗನಾಥ್ ರೆಡ್ಡಿಯ ವಾದ ಆರಂಭ ಆಗಿದೆ. ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಆರಂಭ ಆಗ್ತಾ ಇದೆ. ಇಲ್ಲಿವರೆಗೂ ಆದಂತಹ ವಿಚಾರಗಳನ್ನ ರಿಪೀಟ್ ಮಾಡಬೇಡಿ ಅಂತ ಜಡ್ಜ್ ಹೇಳಿದ. ಅಂದ್ರೆ ಸಾಕಷ್ಟು ವಿಚಾರವನ್ನ ತುಷಾರ್ ಮೆಹ್ತಾ, ಮಣಿಂದರ್ ಸಿಂಗ್, ಪ್ರಭುಲಿಂಗ ನಾವದಿಗಿ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಪ್ರಸ್ತಾಪವಾದಂತಹ ವಿಚಾರಗಳನ್ನ ರಿಪೀಟ್ ಮಾಡಬೇಡಿ ಅಂತ ಜಡ್ಜ್ ಹೇಳಿದ. ಇದೇ ಪ್ರಕರಣದ ಮತ್ತೊಬ್ಬ ದೂರುದಾರ ಟಿಜೆ ಅಬ್ರಹಾಂ ಪರ ವಕೀಲ ರೆಡ್ಡಿ ಅವರಿಂದ ವಾದ ಆರಂಭ ಆಗಿದೆ. ಖಾಸಗಿ ದೂರು ಸಲ್ಲಿಕೆ ಮುನ್ನವೇ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಪೊಲೀಸರಿಗೆ ದೂರು ನೀಡಿ ನಂತರ ರಾಜ್ಯಪಾಲರಿಗೆ ಮನವಿ ಮಾಡಲಾಯಿತು. ರಂಗನಾಥ್ ರೆಡ್ಡಿ ಅವರ ಉತ್ತರ ಆಯಿತು. ನಂತರ ಖಾಸಗಿ ದೂರು ಸಲ್ಲಿಕೆ ಮಾಡಲಾಗಿದೆ ಅಂತ ವಕೀಲ ರಂಗನಾಥ್ ರೆಡ್ಡಿ ಪ್ರತಿವಾದವನ್ನ ಶುರು ಮಾಡಿದ್ದಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ವಕೀಲರ ಉತ್ತರ, ಪೊಲೀಸರಿಗೆ ದೂರು ನೀಡಿ ನಂತರ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಲಾಗಿದೆ. ಈ ಪ್ರಕರಣದ ಮತ್ತೊಬ್ಬ ದೂರುದಾರ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರ ಪ್ರತಿವಾದ ಆರಂಭ ಆಗಿದೆ. ಆಗಲೇ ಆರಂಭದಲ್ಲಿನೇ ಜಡ್ಜ್ ಹೇಳಿದ್ರು, ಇಲ್ಲಿವರೆಗೂ ಪ್ರಸ್ತಾಪ ಆದಂತಹ ವಿಚಾರಗಳನ್ನ ರಿಪೀಟ್ ಮಾಡಬೇಡಿ ಅಂತ. ಎಫ್ಐಆರ್ ದಾಖಲಿಸುವ ಮುನ್ನ ಅನುಮತಿ ಅಗತ್ಯ ಇದೆ. ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ ಆದೇಶವಿದೆ ಅಂತ ಜಡ್ಜ್ ಹೇಳಿದ್ದಾರೆ. ಆರಂಭದಲ್ಲಿನೇ ಜಡ್ಜ್ ಪ್ರಶ್ನೆ ಮಾಡಿದ್ರು ವಕೀಲರಿಗೆ. ಅದಕ್ಕೆ ಉತ್ತರವನ್ನು ಕೂಡ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ಕೊಟ್ಟರು. ಖಾಸಗಿ ದೂರು ಸಲ್ಲಿಕೆ ಮಾಡಲಾಗಿದೆ ಅಂತ. ಎಫ್ಐಆರ್ ದಾಖಲಾಗುವ ಮುನ್ನ ಅನುಮತಿಯ ಅಗತ್ಯವಿದೆ. ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ ಆದೇಶವಿದೆ ಅಂತ ಜಡ್ಜ್ ಸಲಹೆ ಕೊಟ್ಟಿದ್ದಾರೆ. ಒಂದು ಕಡೆ ದೂರುದಾರರ ಪರ ಪ್ರಭುಲಿಂಗ ನಾವದಿಗಿ ಹಿರಿಯ ವಕೀಲರ ವಾದ ಮುಕ್ತಾಯವಾದ ಬೆನ್ನಲ್ಲೇ ಈಗ ಮತ್ತೊಬ್ಬ ದೂರುದಾರ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರ ಪ್ರತಿವಾದ ಆರಂಭ ಆಗ್ತಾ ಇದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.